ಹಾಯ್ ಹಲೋ ನಮಸ್ಕಾರ. ಇವತ್ತು ನಾ ಅದೇನಿ ನಮ್ಮ ಜೋಳದಡಿ ಅಂಗಡಿಯೊಳಗೆ. ಇದು ನಮ್ಮ ಅಂಗಡಿ. ಇವತ್ತೇನಪ್ಪ ಅಂತಂದ್ರೆ ನಾನು ಅಂಗಡಿ ಒಳಗೆ ಕುಂದ್ರಾತೀನಿ. ಯಾಕಂತಂದ್ರೆ ನಾವು ಅಣ್ಣದು ಎಲ್ಲರೂ ಸಪಿ ಹೋಗಿ ಬೇರೆ 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 ಕೆಲಸದೊಳಗೆ ಬ್ಯುಸಿ ಅದಾರ. ಅದಕ್ಕೆ ಇವತ್ತು ನಾ ಬಂದೇನು ಅಂಗಡಿಗೆ. ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ಕೊತಾನ ಇಲ್ಲೇ ಅಂಗಡಿಯೊಳಗೆ ಇರ್ತೀನಿ. ಬರ್ರಿ ಇವತ್ತಿನ ಅಂಡೆ ಹೆಂಗೆ ಇರ್ತೈತಿ ನಮ್ಮ ಅಂಗಡಿ ಒಳಗೆ. ಸೊ ಒನ್ ಡೇ ನಮ್ಮ ಜೋಳದ ವಡೆ ಅಂಗಡಿ ಅಂತ ಮಾಡತ್ತೀನಿ. ಲೆಟ್ಸ್ ಗೋ ಗೈಸ್. ಹಂಗೆ ಇದು ಮಾಡಬೇಕಾರೆ ಒಂದು ಆರ್ಡರ್ ಬಂದಿದೆ. ಈಗ ಆಂಟಿ ಇನ್ನೂ ಕ್ಲೀನ್ ಮಾಡತ್ತಾರ. ಸೊ ಅದಕ್ಕೆ ನಾನು ಕಾಫಿ ಹಾಕತ್ತೀನಿ. ಬರ್ರಿ ಕಾಫಿ ಹಾಕ್ತೀನಿ. ಗೈಸ್ ಕ್ಲೀನಿಂಗ್ ಎಲ್ಲ ಆತ. ಈಗ ದೀಪ ಹಚ್ಚೋನಂತ ಗೈಸ್. ಪಟ್ 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 ದೀಪ ಹಚ್ಚೋನ್ ಬರ್ರಿ. ಉದಿನ ಕಡ್ಡಿ ಗೈಸ್. ಈಗ ಧೂಪ ಹಾಕೊಂಡ್ಬೇಕು. ಧೂಪ ಧೂಪ ಗೈಸ್. ನಾನು ಒಮ್ಮೆ ಮಾಡ್ತಾರಲ್ಲ ಹಂಗೆ ಮಾಡಕ್ಕೆ ಹೋಗಿ ಕೈ ಸುಟ್ಕೊಂಡೆ. ಧೂಪ ಹಾಕಕ್ಕೆ ಹೋಗಿ ಧೂಪದ ಒಮ್ಮೆ ಹಿಂಗೆ ಬಿಸಿ ಬಿಸಿ ಹಿಂಗೆ ಇಡ್ಲಿ ತೆಗೆದು ಹಿಂಗೆ ಹಾಕ್ತಾರೆ. ನಾನು ಹಂಗೆ ಮಾಡಕ್ಕೆ ಹೋದೆ, ಕೈ ಸುಟ್ಕೊಂತ ಉರಿ ಆಗ್ತೈತಿ. ಆ್ಯಕ್ಚುಲಿ ಚುರು 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 ಅನ್ನತೈತಿ. ಬಿಡಿ. ಈಗ ದೀಪ ಹಚ್ಚಿದ್ದಾತ, ಧೂಪ ಹಾಕಿದ್ದಾತ. ಈಗ ಒಂದೊಳ್ಳೆ ಮಸ್ತ್ ನಮ್ಮ ಅಂಗಡಿದ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡ್ದು ಆಫೀಸ್ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಚಲೋ. ಜನುಮವೇ ಆಹಾದರಕ್ಕಿದೆ ರುಚಿ ಸವಿಯಲು. ಗೈಸ್ ಒಂದು ಸೂಪರ್ ಡೂಪರ್ ರೂಪಾ ಸ್ಪೆಷಲಿಸ್ಟ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ರೆಡಿ ಮಾಡಕತ್ತೀವಿ ನೋಡಿ. ಇದೆ ನಮ್ಮ ಅಂಗಡಿ ಸ್ಪೆಷಲ್ ಹಿತ್ತಾಳಿ ಏನಿದೆ ಹಿತ್ತಾಳೆ ಕಪ್ ಆ್ಯಂಡ್ ಸಾಸ್ 2 ಸ್ಪೂನ್ ಸ್ಟ್ರಾಂಗ್ ಡಿಕಾಕ್ಷನ್. ಗೈಸ್ ನೀವೇನಂತೀರಿ ಜೀವನದಾಗ ಯಾವಾಗಿದ್ದು ತಿನ್ಬೇಕು, ಉಣ್ಬೇಕು, ಕುಡಿಬೇಕು, ಮಜಾ ಮಾಡ್ಬೇಕು. ನೀವೇನಂತೀರಿ ಇದಕ್ಕೆ? ಕಾಫಿ ಕುಡಿಬೇಕು, ಚಹಾ ಕುಡಿಬೇಕು. ಆ್ಯಕ್ಚುಲಿ ನಮ್ಮ ಅಂಗಡಿಯಾಗ ಕಾಫಿ ಎಷ್ಟು ಸಿಗ್ತದೆ ಸದ್ಯಕ್ಕೆ. ಸೊ ಕಾಫಿ ಕುಡಿತಾನೆ, ಅದು ಫಿಲ್ಟರ್ ಕಾಫಿ. ಸೊ ಅಯ್ಯೋ ಮಕ್ಕಳತ್ತಿರಲ್ಲ ನೀವು ಹೆಂಗೆ ಫೋನ್ ಇದೆ ಜರದ ಅಲ್ಲೇ ನಿಮ್ಮನ್ನು ಮಲಗಿಸತೈತಿ. ಒಳ್ಳೆ ಫಿಲ್ಟರ್ ಕಾಫಿ ರೆಡಿ. ಅಡ್ರಿ ಕುಡಿತೇನೆ. क्या बात है, क्या चीज़ है. बुद्धिमतां वरिष्ठं वातात्मजं वानरयोधं मुख्यं श्रीरामदूतं शिरसा नमामि. ಗೈಸ್ ಕಾಫಿ ಕುಡಿದಿದ್ದಾತೆ. ಈಗ ನನಗೊಂದು ಮೀಟಿಂಗ್ ಐತಿ. ಬರೀ ಪಟ್ 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 ಅದು ಮೀಟಿಂಗ್ ಅಟೆಂಡ್ ಆಗಿ ಆಮೇಲೆ ಮುಂದಿನ ಕೆಲಸ ನೋಡೋಣ. ಹೆಡ್ಫೋನ್, ಇದು ನನ್ನ ಪ್ರೀತಿಯ ಲ್ಯಾಪ್ಟಾಪ್, ಆಫೀಸ್ ಲ್ಯಾಪ್ಟಾಪ್. ಗೈಸ್ ನನ್ನ ಮೀಟಿಂಗ್ ಐತಿ, ಮೀಟಿಂಗ್ ಅಟೆಂಡ್ ಆಗೀನಿ. ಮೀಟಿಂಗ್ ಅದು ಎಲ್ಲ ಅಟೆಂಡ್ ಆದ. ನಾಷ್ಟ ಮಾಡಿಲ್ಲ ನಾ ಇನ್ನು. ಬರ್ರಿ ನಾಷ್ಟ ಮಾಡೋಣ. ನಮ್ಮ ಮಮ್ಮಿ ಡಬ್ಬಿ ಕೊಟ್ಟು ಕಳ್ಸಾಳೆ. ಚಟ್ನಿ ಪುಡಿ, 2 ಚಟ್ನಿ ಪುಡಿ, 2 ಚಟ್ನಿ ಪುಡಿ ಆ್ಯಂಡ್ ಏನಿರ್ಬೇಕು ಗೆಸ್ ಮಾಡಿರಿ. ನಮ್ಮ ಮಮ್ಮಿ ಸ್ಪೆಷಲ್ ಉಪ್ಪಿಟ್ಟು. ನನಗೆ ಭಾಳ ಇಷ್ಟ ನಮ್ಮ ಮಮ್ಮಿ ಉಪ್ಪಿಟ್ಟು. ಎಸ್ ಸಿ ಹಿಂಗೆ ಮಾಡ್ತಾರೆ ಮಮ್ಮಿ. ಈ ಉಪ್ಪಿಟ್ಟು ನೀವು ತಿಂದ್ರೆ ಜೀವನದಾಗ ಉಪ್ಪಿಟ್ಟು ಮ್ಯಾಲೆ ನಿಮಗೆ ನೆಕ್ಸ್ಟ್ ಲೆವೆಲ್ ಹೋಗ್ತೈತಿ. ಉಪ್ಪಿಟ್ಟನ್ನು ಡೌಟ್ ಇಲ್ಲಿ ಹೊಲ್ಕೋಬೋದು. ನನಗೆ ಯಾವುದೂ ಹಿಂಗೆ ನೀಟಾಗಿ ಅದು ತೆಗಿಯೋಷ್ಟು ಪೇಷನ್ಸ್. ಅದಕ್ಕೆ ನಾನು ಏನು ಮಾಡ್ತೀನಿ, ಟುಬುಕ್ ಅಂತ ಹಾಡು ಬಿಡ್ತೀನಿ. ಕೊಬ್ಬರಿದನ್ನು ಸ್ವಲ್ಪ ಕೊಡೋದು. ನನಗೆ ಅಷ್ಟು ಇಷ್ಟ ಆಗಲ್ಲ ಕೊಬ್ಬರಿ ಚಟ್ನಿ. ಇದು ಶೇಂಗಾ ಚಟ್ನಿ ನನ್ನ ಜೀವಾಳ ಫೇವ್ರೇಟ್. ಆಮೇಲೆ ಹಂಗೆ ನಮ್ಮ ಅಂಗಡಿಯೊಳಗೆ ಸಿಗೋ ಕೆಂಪು ಚಟ್ನಿ ಮತ್ತು ಮೊಸರು ಹಾಕೊಳ್ಳೋನು ತೋರಿಸ್ತಿಂತ ಇದ್ದೆ. ನನ್ನ ಪ್ಲೇಟ್ ಹೆಂಗೆ ಕಾಣತೈತಿ ಅಂಥೇಳಿ. ಹ್ಯಾವ್ ಅ ಲುಕ್. ಕೊಬ್ಬರಿ ಚಟ್ನಿ ಪೌಡರ್, ಶೇಂಗಾ ಚಟ್ನಿ ಪೌಡರ್, ನಮ್ಮ ಅಂಗಡಿ ಸ್ಪೆಷಲ್ ಕೆಂಪು ಚಟ್ನಿ
ಮೊಸರು, ನಮ್ಮ ಮಮ್ಮಿ ಸ್ಪೆಷಲ್ ಉಪ್ಪಿಟ್ಟು. ಗೈಸ್ ಈಗ ನಾನು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಮೂವಿ ನೋಡ್ಕೊತ ಬ್ರೇಕ್ಫಾಸ್ಟ್ ಮಾಡ್ತೇನೆ. ನನ್ನ ಲೈಫ್ ಒಳಗೆ ನಾನು ಭಾಳ ಸದ ನೋಡಿರೋ 2 ಮೂವಿ ಒಳಗೆ, ಒಂದು ವಿಷ್ಣು ಸರ್ದು ನಾಗರಹಾವು, ಇನ್ನೊಂದು ನಮ್ಮ ಯಶ್ ಬಾಸ್ ಅವ್ರದ್ದು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಮೂವಿ. ಎಷ್ಟು ನೋಡ್ತಿದ್ದೆ ನಾನು ಕಾಲೇಜ್ ಒಳಗೆ ಅಂತೂ ಹುಚ್ಚಿಡ್ಕೊಂಡು ಹುಚ್ಚದ್ದು ನೋಡ್ತಿದ್ದೆ, ಅಷ್ಟು ನೋಡ್ತಿದ್ದೆ ಆ ಮೂವೀಸ. ಆಮೇಲೆ ನಾನು ಕಾಲೇಜ್ ಒಳಗಿದ್ದಾಗ ನನ್ನ ಡ್ರಿಂಕ್ ಟೌನು ಇದು 2ರದ್ದು ಇತ್ತು. ಸ್ಟಾರ್ಟಿಂಗ್ ಇದಿತ್ತು ಅನಿಸ್ತದೆ, ಇದು ರಾಧಿಕಾ ಪಂಡಿತ್ ಅವ್ರದ್ದು ಎಂಟ್ರಿಗೆ ಬರೋದಿಲ್ಲ ಮ್ಯೂಸಿಕ್ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಒಳಗೆ ಆಗಿತ್ತು. ಆಮೇಲೆ ಅದು ಸ್ವಲ್ಪ ಟೈಮಿಗಿತ್ತು. ಆಮೇಲೆ ಮಾತ್ರ ನಾನು ಫುಲ್ಲು ಕಾಲೇಜ್ ಲೈಫಾಗ ನಾನು ಇಟ್ಕೊಂಡಿದ್ದೆ ಟ್ಯಾಂಗ್ ಡ್ಯಾಂಗ್ 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 ಅಂತ ಇಲ್ಲ, ಅದೇ ಇಟ್ಕೊತಿದ್ದೆ ನಾನು ಯಾವಾಗಲೂ ಅದೇ ಇತ್ತು ನಂದು. ಇನ್ನೂ ಮಟನೂ ಇತ್ತು. ಐಫೋನ್ ಶಿಫ್ಟ್ ಆದಮೇಲೆ ಇಟ್ಟಿಲ್ಲ ಅದನ್ನ, ಐಫೋನ್ದ ರಿಂಗ್ ಟೋನ್ ಇತ್ತು. ಸೊ ಇಷ್ಟು ವಿಷಯ. ಈಗ ಬರ್ರಿ ಈಗ ಉಪ್ಪಿಡ್ತೀನಿ ನಮ್ಮ ನೀವೇನೋ ಉಪ್ಪಿಡ್ತೀನಿ ಅಂದರೆ ನಿಜವಾಗ್ಲೂ ಲೈಫ್ನಾಗ ಉಪ್ಪಿಟ್ಟು ನೀವು ಸಿಕ್ಕಾಪಟ್ಟೆ ಇಷ್ಟಪಡ್ತೀರಿ ಗೈಸ್. ನಮ್ಮ ಮಮ್ಮಿ ಉಪ್ಪಿಟ್ಟೆ ಒಂದು ಡೈಲಾಗ್ ಹೊಡಿತಾರೆ ನೋಡಿ, ಇದು ಸರಿಸಾಟಿನೇ ಇಲ್ಲ, ದಿ ವರ್ಲ್ಡ್ಸ್ ಬೆಸ್ಟ್ ಉಪ್ಪಿಟ್ಟು. ನಾವು ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮಮ್ಮಿ ಮಾಡೋ ಉಪ್ಪಿಟ್ಟು. ಇದ್ರೊಳಗೆ ಏನೋ ಐತಿ, ಏನೂ ಅಲ್ಲ, ನಮ್ಮ ಮಮ್ಮಿ ಕೈ ರುಚಿ ಐತಿ. ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ ಈ ಉಪ್ಪಿಟ್ಟು. ನೀವೇನಾರ ತಿಂದ್ರಂದ್ರೆ ನಿಮ್ಮ ಲೈಫ್ನಾಗ ನೀವು ಹಿಂಗೋ ಯಾರ ಮ್ಯಾಗ ಲವ್ ಆಕೈತೋ ಬಿಡ್ತೈತೋ ಗೊತ್ತಿಲ್ಲ, ಬಟ್ ಉಪ್ಪಿಟ್ಟು ಮ್ಯಾಗ ದೊಡ್ಡ ಲವ್ ಆಕೈತಿ. ಸೂಪರ್ 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 ಅಂಥ ಟೇಸ್ಟಿ. ನಂಗೆ ಗೊತ್ತಿಲ್ಲ ನೀವೆಲ್ಲ ಯಾಕೆ ಉಪ್ಪಿಟ್ಟು ಹೇಟ್ ಮಾಡ್ತೀರಿ ಅಂತ ಹೇಳಿ. ಉಪ್ಪಿಟ್ಟು ತಿನ್ಬೇಕ್ರಿ ಜೀವನದಾಗ. ನನ್ನ ಲೈಫ್ ಒಳಗೆ ಅನ್ಕೋರಿ ನೀವು, ನಾವು ಹುಟ್ಟಿದಾಗಿಂದ ನಾ ಜಾಸ್ತಿ ತಿಂದರೂ ಬ್ರೇಕ್ಫಾಸ್ಟ್ ಅಂದರೆ ಅದು ಉಪ್ಪಿಟ್ಟು. ಈಗಲೂ ನಾ ಬೆಂಗಳೂರಾಗ ಇರ್ತೇನಲ್ಲ, ನಾ ಈಗ ಜಾಸ್ತಿ ಅಲ್ಲಿನೂ ಹೊರಗಿದ್ರು ಜಾಸ್ತಿ ತಿನ್ನೋದು ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ತಿಂತೇನೆ. ಬಿಟ್ಟರೆ ದೋಸೆ ತಿಂತೇನೆ, ಇಡ್ಲಿ ತಿಂತೇನೆ. ಬಟ್ ಈ ಉಪ್ಪಿಟ್ಟು ಸರಿ ಸ್ಟಾರ್ಟಿನೇ ಇಲ್ಲ. ಉಪ್ಪಿಟ್ಟು ಖಾಲಿ ಆತ. ಈಗ ಇನ್ನೊಂದು ಕಾಫಿ ಕುಡಿಯುವ ಗೈಸ್. ಕಾಫಿ ತೊಗೊಂಬಂದೆ. ಗೈಸ್ ಏನು ವಿಷಯ ಅಂತಂದ್ರೆ, ಈಗ ಬ್ಯಾರಲ್ನ ನೀರು ಚೇಂಜ್ ಮಾಡಬೇಕಿತ್ತು. ಸೊ ಅದಕ್ಕೆ ಚೇಂಜ್ ಮಾಡ್ತೀವಿ. ಹೈಜೀನ್ ಇಂಪಾರ್ಟೆಂಟ್. ತುಂಬಿ ಕೊಡತ್ತೇನೆ. ಆಂಟಿ ಇರ್ತಾರೆ ಹೋಗಿ ಸೈಡಿಗೆ ಹಾಕಿ ಬರತ್ತಾರೆ. ಓ ಬಂದಿರನಕ್ಕ ಮೊದ್ಲು ಬೇರೆ ಕತ್ತಲ್ಲ ಇಲ್ಲಕ್ಕ, ವರ್ಕ್ ಫ್ರಮ್ ಇಲ್ಲ. ಮೀಟಿಂಗ್ ಮುಗಿಸ್ಕೊಂಡೆ ಆಗಲೇ ಇತ್ತು, ಬೆಳಗ್ಗೆನೇ ಇತ್ತ ಮುಗಿತದು. ಅಕ್ಕ 3 ಪ್ಲೇಟ್ ಕೊಡಿ, 3 ಕಾಫಿ ಬಾಟಲ್ ತೊಗೊಂಡು ಒಂದು 220. ಥ್ಯಾಂಕ್ ಯು.